ಬೆಳಗ್ಗೆ ಏಕಲವ್ಯನ್ ಮೇಲೆ ಫೈಟ್ ಮಾಡ್ತಾನೆ. ಏಕಲವ್ಯನ್ ಮೇಲೆ ಒಬ್ಬ ಭದ್ರದ ವೈಲ್ಡ್ ಲೈಫ್ ಡಾಕ್ಟರ್, ಅವ್ರ ಹತ್ರನೂ ಒಂದು ರೈಫಲ್ ಇರ್ತದೆ ಡಾಟ್ ಮಾಡಕ್ಕೆ. ತೆಗೆದು ಹೊಡಿತಾರೆ, ಅದು ಎಲ್ಲ ಒಂದು ಹೋಗ್ತದೆ, ಕಡ್ಡಿಗ ಮರಕ್ಕ ತಗಲಿ ಅದು ಬೀಳಲ್ಲ. ಆಮೇಲೆ ಏಕಲವ್ಯನ ಹತ್ರ ಫೈಟ್ ಮಾಡಿ ಅಲ್ಲಿಂದ ವಾಪಸ್ ಹೋಗ್ತಾನೆ. ನಾವು ಅದನ್ನ ಹಿಂಬಾಲಿಸ್ತು. ಏಕಲವ್ಯನ ಸಾಹಸ ಧೈರ್ಯ ಎಲ್ಲ ನೋಡಿದ್ರೆ ಅವನು ಇನ್ನು ಮುಂದೆ ಅಭಿಮನ್ಯುವನ ಜಾಗಕ್ಕೆ ಬರ್ತಾನೆ ಅನಿಸ್ತದೆ ನನಗೆ. ಶುಕ್ರವಾರ ಈ ಕಡೆಯಿಂದ ನಮ್ಮಲ್ಲಿ ಒಬ್ಬ ಕುಖ್ಯಾತ ಒಬ್ಬ ಇದ್ದಾನೆ, ದಾರಿ ತಪ್ಪಿದ ಮಗ, ಅವನೇ ಕಾನಹಳ್ಳಿ ಕುಳ್ಳ. ಇದ್ದಕ್ಕಿದ್ದಂಗೆ ಕಾನಹಳ್ಳಿ ಕುಳ್ಳ ಅಟ್ಯಾಕ್ ಮಾಡಕ್ ಬರ್ತಾನೆ ಇವತ್ತು ಬೆಳಿಗ್ಗೆ. ಅದು ಇವರು ಬದುಕಿರೋದೇ ಹೆಚ್ಚು. ಇವರು ಓಡ್ತಾರೆ. ಅಲ್ಲೊಬ್ಬ ರಂಜನ್ ಅನ್ನೋ ಹುಡುಗನ 200 ಮೀಟರ್ ದೂರ ಟಿಸ್ಕೊಂಡ್ ಬರ್ತದೆ. ಅದಕ್ಕೆ ಈ 2 ಕಡೆಯಿಂದ ದಾಳಿ ಮಾಡಕ್ ಒಂದು ಪ್ಲಾನ್ ಮಾಡಿ, ಆ ಕಡೆಯಿಂದ ನಾನು ಈ ಕಡೆಯಿಂದ 2 ಆನೆ ತಗೊಂಡು ಧನಂಜಯ ಇನ್ನೊಂದು ಮಹೇಂದ್ರ ತಗೊಂಡು ನಾನು ಈ ಕಡೆಯಿಂದ ಹೈವೇ ಕಡೆಯಿಂದ ಹೊರಟೆ. ಆ ಕಡೆಯಿಂದ ಇವರು ರಂಜನ್ ಒಂದು ಏಕಲವ್ಯನ ಮೇಲೆ ಕುತ್ಕೊಂಡು ಇನ್ನೊಂದು ಆನೆ. ನಮಸ್ಕಾರ ವಿಕ್ರಮ್ ಗೌಡ್ರೆ. ಭಾರಿ ಹೆಸರು ಸದ್ದು ಮಾಡದಂತದಂತ ಹೇಳಿದ್ರೆ ಬೇಲೂರು ಮತ್ತೆ ಕಾನಹಳ್ಳಿ ಭಾಗದಲ್ಲಿ ಕಾನಹಳ್ಳಿ ಕುಳ್ಳ ಅಂತ ಹೇಳಿ ಆನೆನ ಇವತ್ತ ಆನೆನ ಸೆರೆ ಹಿಡಿದಿದ್ದಾರೆ. ವಿಶೇಷವಾಗಿ ಕಳೆದ 3 ದಿವಸದಿಂದಾನು ತಾವು ಅದ್ರ ಹಿಂದೆನೆ ಬೆನ್ನಟ್ಟಿದ್ರ. ಏನ್ ಸರ್ ಕತೆ ಇದು? ಅಷ್ಟು ಡೇಂಜರ್ ಆಗಿತ್ತ? ಯಾಕಂದ್ರೆ ಏಕಲವ್ಯನೊಟ್ಟಿಗೆ ಹೊಡೆದಾಟ ಆಯ್ತಂತ ಸುದ್ದಿ ಬಂತು ಸರ್. ಸುಮಾರು 5-6 ದಿವಸದ ಹಿಂದೆ ಒಂದು ಟೀಮ್ ಸಕಲೇಶ್ಪುರದಿಂದ ಒಂದು ಟೀಮ್ ಬೇಲೂರು ಮಾರ್ಗ ಆಗಿ ಚಿಕ್ಕಮಗಳೂರು ಜಿಲ್ಲೆ ಆಲ್ದೂರು ಭಾಗಕ್ಕೆ ಒಂದು ಮಹಾ ವಲಸೆ ಶುರುವಾಯಿತು. ಒಂದು 22 ಆನೆಗಳದ್ದು ಒಂದು ಟೀಮು. ಅದರಲ್ಲಿ 3 ತಿಂಗಳಿನವರು ಇದ್ರು, 6 ತಿಂಗಳವರು, 1 ವರ್ಷದವರು, 12 ವರ್ಷದವರು, 20 ವರ್ಷದವರು, 40 ವರ್ಷದವರು, 50 ವರ್ಷದವರು ಇದ್ರು ಆ ಕುಟುಂಬದಲ್ಲಿ. ಆ ಪರಿವಾರ ನಿಧಾನವಾಗಿ ಹೋಗ್ತಾ ಚಿಕ್ಕಮಗಳೂರು ಹಾಸನ ಜಿಲ್ಲೆ ದಾಟಿ ಚಿಕ್ಕಮಗಳೂರು ಆಲ್ದೂರು ಹೋಗಿ ಅಲ್ಲಿಂದ ಮುಂದೆ ಚೆಂಡುಗೂಡು ಅಂತಿದೆ, ಅಲ್ಲಿಂದ ಮುಂದೆ ಚಿಕ್ಕಲ್ದುರ್ಗ ಅಂತಿದೆ, ಅಲ್ಲಿಗೆ ಹೋಗಿ ಅಲ್ಲಿಂದ ಮುಂದೆ ಅರೇನೂರು ಅಂತ ಒಂದು ಗ್ರಾಮ ಇದೆ ಹಿಂದೆ. ಆ ಅರೇನೂರು ಗ್ರಾಮಕ್ಕೆ ಭುವನೇಶ್ವರಿ ಅಮ್ಮನವ್ರು ಹೋದಾಗ ಅಲ್ಲಿದೆ ಒಂದು ಮಾನ್ ಸಲಗ, ಒಂದು ಒಂಟಿ ಸಲಗ, ಅಲ್ಲಿ ಕಿನ್ನಿ ಅನ್ನೋ ಒಬ್ಬನ್ ಕಾಯ್ಸಿತ್ತು. ಅಲ್ಲಿಗೆ ಹೋದ ಕೂಡ್ಲೆ ಅವರೆಲ್ಲ ಅಲರ್ಟ್ ಆಗ್ತಾರೆ. ಆಮೇಲೆ ಹೊಸದೊಂದು ಐಡಿಯಾ ಬಂದ್ಬಿಡ್ತದೆ. ಇಡೀ ಎಲ್ಲಿ ಹಿಂದೆಲ್ಲೂ ಯಾರೂ ಮಾಡ್ತಿದ್ದ ಅಂತ ಐಡಿಯಾ ಬಂದ್ಬಿಡ್ತದೆ ಫಾರೆಸ್ಟ್ ಇಲಾಖೆರಿಗೆ, ಅರಣ್ಯ ಇಲಾಖೆರಿಗೆ. ಏನು ಅಂದ್ರೆ ಸಕಲೇಶ್ಪುರ ಬಾಬಿ ಬೀಡು ಬಿಟ್ಟಿದ್ದ ದಸರಾ ಆನೆಗಳು ಕ್ಯಾಪ್ಟನ್ ಮಹೇಂದ್ರ ಅಂಡ್ ಟೀಮ್ ನ ಕರ್ಸ್ಕೊಂತಾರೆ 4 ಆನೆನ. ನಾನು ಹೋಗಿದ್ದೆ ಆನೆನ ನಮ್ಮ ತಾಲೂಕಿಂದ ಅಲ್ಲಿ ತಗೊಂಡೋಗತ್ತಿಗೆ. ಅಲ್ಲೊಂದು ಬಸರಳ್ಳಿ ಅಲ್ಲಿ ತಗೊಂಡೋಗಿ ಕ್ಯಾಂಪ್ ಮಾಡ್ತಾರೆ. ಆಮೇಲೆ ಮಾರನೇ ದಿವಸ ಆ ಆನೆಗಳು ಆ ಭಾಗದಿಂದ ಇನ್ನು ಅಲ್ಲಿ ಪಕ್ಕ ಇರೋ ಕಣತಿ, ಬಸರಳ್ಳಿ, ಸಂಗಮೇಶ್ವರ ಪೇಟೆ, ಕಡಬಗೆರೆ ಆ ಭಾಗಕ್ಕೆ ಹೋಗಕ್ ಕೂಡ್ದು ಆನೆಗಳನ್ನ ಈ ಕಡೆಯಿಂದ ನಾವು ನಡೆಸ್ಕೊಂಡು ಹೋದ್ರೆ ಇದ್ರ ಸ್ಮೆಲ್ಲಿಗೆ ಆ ಕಡೆ ಹೋಗ್ಲಿ ಅಂತ ಹೇಳಿ ಒಂದು ಐಡಿಯಾ ಮಾಡಿ, ಇವ್ರದೇ ಒಂದು ಐಡಿಯಾ. ಅದೊಂದು ಐಡಿಯಾನೇ ಅಲ್ಲ, ಏನು ಗೊತ್ತಿಲ್ದಲೇ ಇರ್ತಾರಲ್ಲ ಅವ್ರು ಮಾಡೋ ಕೆಲಸಗಳು, ಯಾರು ಮಾಡೋ ಕೆಲಸ ಅಲ್ಲ. ಆಮೇಲೆ ಅದ್ರ ನೆಕ್ಸ್ಟ್ ಡೇ ಹೊರಟು ನಾನು ಹೊರಟೆ. ಸುಮಾರು ನಮ್ಮ 4 ಆನೆಗಳು ಅಂದ್ರೆ ಏಕಲವ್ಯ, ಮಹೇಂದ್ರ, ಆಮೇಲೆ ಭೀಮಾ, ಆನೆ ತಗೊಂಡು ನಡೆಸ್ಕೊಂಡು ಹೋಗ್ತೀವಿ. ಅಲ್ಲಿ ಒಂದು ಹವಾಗುಣ ಹೇಗೆ ಅಂದ್ರೆ ಅದು ಸುಮಾರು ಸಮುದ್ರ ಮಟ್ಟದಿಂದ 2000 ಅಡಿ ಎತ್ತರ ಇರುವ ಪ್ರದೇಶ ಅದೆಲ್ಲ. ಅಲ್ಲಿ ಸಿಕ್ಕಾಬಟ್ಟೆ ಸೆಕೆ, ಭೂಕೇಂದ್ರದಲ್ಲಿರೋಂತ ಸೆಕೆ. ನಾವೆಲ್ಲ ಮಲೆನಾಡಿನಲ್ಲಿ ತಂಪು ಗಾಳಿಯಲ್ಲಿ ಇದ್ದವರು. ಅಲ್ಲಿ ಆ ಹೀಟ್ ಅಲ್ಲಿ ನಾವು ಆನೆ ಜೊತೆ ನಡೆದು ಅಲ್ಲಿಂದ ಬಸರಳ್ಳಿಯಿಂದ ರೈಟ್ ತಿರುಗಿ ಒಂದು ಹುಣಸಳ್ಳಿಯಿಂದ ರೈಟ್ ತಿರುಗಿ ಪುರ ಅಂತ, ಅದೆಲ್ಲ ಗುಡ್ಡಗಾಡು ಪ್ರದೇಶ. ಅಲ್ಲಿ ಘಾಟಿದ ಇದ್ರಲ್ಲಿ ಇದ್ದಂಗೆ ಹೇರ್ ಪಿನ್ ಕರ್ಸ್ಗಳು, ಅಪ್ಪುಗಳು, ಏನೋ ಪುಣ್ಯಕ್ಕೆ ದಾರಿ ಉದ್ದಕ್ಕೂ ನೀರಿಗೆ ಆನೆಗೆ ನೀರು ಸಿಕ್ತು, ಮೈಗೆಲ್ಲ ನೀರ್ ಹಾಕೊಂಡು ನಾವು ಆನೆ ಜೊತೆ ನಡೆದು 12 ಕಿಲೋಮೀಟರ್ ನಡೆದು. ಈ ಆನೆಗಳಿಗೆ ಇವ್ರ ಮನೆ ನಮ್ಮ ಬಾರಿ ಇವರೆಲ್ಲ ಇದಾರಲ್ಲ ತಜ್ಞರು, ಈ ತಜ್ಞರ ಪ್ರಕಾರ ಈ ಆನೆಗಳನ್ನ ಅಲ್ಲಿ ಅಡ್ಡ ಹೋದ್ರೆ ಅವುಗಳು ಹೋಗೋ ದಾರಿಗೆ ಈ ಸ್ಮೆಲ್ಲಿಗೆ ಈ ಆನೆಗಳು ಮುತ್ತೋಡಿ ಫಾರೆಸ್ಟಿಗೆ ಹೋಗ್ತವೆ. ಮುತ್ತೋಡಿ ಫಾರೆಸ್ಟಿಗೆ ಹೋದ್ಮೇಲೆ ಇತ್ಲಾಗ ಬರ್ದಂಗ್ ಮಾಡ್ಬೇಕು, ಅವನ್ನ ಶಾಶ್ವತವಾಗಿ ಅಲ್ಲೇ ಇರಂಗ್ ಮಾಡ್ಬೇಕು. ಮುತ್ತೋಡಿ ಫಾರೆಸ್ಟ್ ನಾನು ನಡೆದೆ 12 ಕಿಲೋಮೀಟರ್, 2 ಗಂಟೆ ಹೊತ್ತಿಗೆ 12 ಕಿಲೋಮೀಟರ್ ನಡೆದು ಆ ಅಪ್ಪು, ಆ ಸೆಕೆ. ಆಮೇಲೆ ಆನೆಗಳು ಪಾದ ಅಂದ್ರೆ ಅವುಗಳು ಟಾರ್ ರೋಡ್ ಅಲ್ಲಿ, ಸಿಮೆಂಟ್ ರೋಡ್ ಅಲ್ಲಿ ನಡೆಯಕ್ಕೆ ಯೋಗ್ಯ ಅಲ್ಲ. ಆ ಪಾದ ಆನೆಗಳ ಏನು ಕಾಲಿನ ಸೋಲ್ ಇದೆ ಅಲ್ಲ, ಅದು ಒಂದು ಚರ್ಮದಲ್ಲಿ ಮಾಡಿರೋದು. ಈ ಏನು ಎತ್ತುಗಳಂಗೆ ಇಲ್ಲ ಕುದುರೆಗಳಂಗೆ ಗೊರಸಲ್ಲ.
ಅದುಗಳಿಗೂ ಹಲ್ಲೆ ಕಟ್ಟಿರ್ತಾರೆ. ನಡೀತಾ 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 ಸುಸ್ತಾಗ್ಬಿಟ್ಟು ಆನೆಗಳು. ಇದು ಹೇಗೆ ಅಂದ್ರೆ ಒಂದು 2,000 ಅಡಿಯಿಂದ 3,500 ಅಡಿ ಹೈಟಿಗೆ ಹತ್ತಿ ಹೋಗಿದ್ದು. ಅಷ್ಟೇನೋ ಅದೇ ತರ ತಿರುವು ಎತ್ತರ ತಗ್ಗು. ಆಮೇಲೆ ಹೋಗಿ ಆನೆಗಳೆಲ್ಲ ಸುಸ್ತಾಗಿ ಹೋದು. ನಾನು ಸ್ವಲ್ಪ ಅಲ್ಲಿ ಫಾರೆಸ್ಟ್ಗೆ ಒಂದ್ ಸ್ವಲ್ಪ, ನಾನು ರೇಂಜರಿಗೆ ಎಲ್ಲ ಒಂದ್ ಸ್ವಲ್ಪ ಮಾತಾಡಿದೆ. ಏನ್ ಮಾಡೋಣ ಅಂತ ಇದೀರಿ, ಆನೆಗಳನ್ನ ನೆಟ್ಸ್ಗೆ ಬಂದು ಈ ಬಿಸಿಲಲ್ಲಿ ಆನೆಗಳನ್ನ ನೆಟ್ಸ್ಕೊಂಡ್ ಬರ್ತಾ ಇದಿರಲ್ಲ, ಏನಾಗದು ಆನೆಗಳ ಪಾದ ಏನಾಗೋದು, ಯಾಕೆ ಹಿಂಗ್ ಮಾಡ್ತಾ ಇದೀರಿ? ಯಾರೋ ಒಬ್ಬ ಏನು ಗೊತ್ತಿಲ್ದರೆ ಅವನ ಒಬ್ಬ ಪುಸ್ತಕದ ಬದನೆಕಾಯಿಗ ಹೇಳಿದ ಮಾತನ್ನ ನೀವೆಲ್ಲ ಮಾಡ್ತಿದಿರಲ್ಲ, ಇಲ್ಲಿಂದ ಮುಂದೆ ನೆಡ್ಸೋದ್ ಬೇಡ ಅಂತ ಮೇಲೆ ಅಲ್ಲಿಗೆ ಸ್ಟಾಪ್ ಮಾಡಿ ಅಲ್ಲಿಗೆ ಲಾರಿ ತರಿಸಿದಾಯ್ತು. ಇದು 22 ಆನೆಗಳನ್ನ ಬೆನ್ನಟ್ಟಿದ್ದ ಸರ್. ಇದು ಬೆನ್ನಿಂದ ಅದ್ ಮುಂದಕ್ಕೆ ಹೋಗದಂಗೆ ಈ ಆನೆನ ಅಲ್ಲಿ ತಿರ್ಗಾಡಿದ್ದಂತೆ. ಈ ಆನೆಗಳು ಈ ಕಡೆ ಬರೋದಿಲ್ಲ ಅಂತ ಇವ್ರದ್ದು ಐಡಿಯಾ. ಆಮೇಲೆ ಭೀಮಾ ಎಲ್ಲ ನಡೀತಾ ಸರ್ ಇಷ್ಟು ದೂರ? ಭೀಮಾ, ಧನಂಜಯ, ಮಹೇಂದ್ರ, ಭೀಮಾ, ಏಕಲವ್ಯ, ಮಹೇಂದ್ರ ಇವೆಲ್ಲ ಪಾಪ ಕಾಲು, ನಾನು ಒಂದ್ ಸ್ವಲ್ಪ ನಡೆಯತಿಗೆಲ್ಲ ನೋಡಿದೆ, ಕಾಲಿನ ತಳ ಎಲ್ಲ ಒಂಥರ ಬಿಳಿ 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 ಆಗಿತ್ತು. ಆಮೇಲೆ ಸಿಮೆಂಟ್ನೆಲ್ಲ ಹೀಟು, ಆ ಮೇಲಿಂದ ಒಂದು ಭಯಂಕರ ಒಂದು ರಾಕ್ಷಸ ಬಿಸಿಲು ಹೊಡಿತಾ ಉಂಟು. ಆ ಮೇಲೆ ನಾವು 2,000 ಅಡಿಯಿಂದ 3,000-3,500 ಅಡಿ ಎತ್ತರಕ್ಕೆ ಬಂದ ಮೇಲೆ ಒಂದ್ ಸ್ವಲ್ಪ ತಂಪು ಗಾಳಿ, ಮಲೆನಾಡಿನ ತಂಪು ಗಾಳಿ ಬೀಸಕ್ ಶುರುವಾಯ್ತು. ಆಮೇಲೆ ಆನೆಗಳು, ಆಮೇಲೆ ಪುಣ್ಯಕ್ಕೆ ದಾರಿ ಉದ್ದಕ್ಕೂ ನೀರಿಂದ ಸಿಕ್ಕಿದ್ರಿಂದ ಅಲ್ಲೆಲ್ಲಿ ಚಿಕ್ಕ ಚಿಕ್ಕ ಇದ್ರಲ್ಲೆಲ್ಲ ನಿಲ್ಸಿ ಆನೆಗಳು 10 ನಿಮಿಷ ಮೈಗೆಲ್ಲ ನೀರ್ ಹಾಕೊಂಡು ಆಮೇಲೆ ಮುಂದುವರಿತಿದ್ದು. ಅದಾಯ್ತು. ಅಷ್ಟೊತ್ತಿಗೆ ಇಲ್ಲಿ ಏನಾಯ್ತು ಅಂದ್ರೆ ಶುಕ್ರವಾರ ಈ ಕಡೆಯಿಂದ ನಮ್ಮಲ್ಲಿ ಒಬ್ಬ ಕುಖ್ಯಾತ ಒಬ್ಬ ಇದಾನೆ, ದಾರಿ ತಪ್ಪಿದ ಮಗ. ಅವನೇ ಕಾನಳ್ಳಿ ಕುಳ್ಳ. ದನಗಳ ಕಂಡ್ರೆ ಅಟ್ಯಾಕ್ ಮಾಡೋದು, ವೆಹಿಕಲ್ಗಳನ್ನ ಅಟ್ಯಾಕ್ ಮಾಡೋದು, ಮನೆ ಬಾಗ್ಲಿಗೆ ಬಂದು ಸಿಂಟೆಕ್ಸ್ ಹೊಡೆದಾಕೋದು, ಆಮೇಲೆ ನಾಯಿಗಳನ್ನೆಲ್ಲ ಅಟ್ಟಾಡ್ಸೋದು, ಆಮೇಲೆ ಮನುಷ್ಯರನ್ನೆಲ್ಲ ಅಟ್ಟಾಡ್ಸೋದು. ನನಗೆ ಅನಿಸ್ತದೆ ಆ 2-3 ಸಾವು ಆದವಲ್ಲ ಒಂದೇ ತಿಂಗಳಲ್ಲಿ ಆ ಭಾಗದಲ್ಲಿ, ಅದರಲ್ಲಿ ಇವನು ಸೇರಿರ್ಬೋದು. ಯಾಕೆಂದ್ರೆ ಅಲ್ಲಿ ಸತ್ತೋದಾಗ ಅವ್ರ ಪಕ್ಕ ಇದ್ದವ್ರು ಹೇಳಿರು, ಬೆನ್ನು ಮೂಳೆ ಮೇಲ್ ಬಿಟ್ಟಿತ್ತು, ಇದೊಂದು 12-14 ವರ್ಷದ ಆನೆ ಅಂತ. ನಾನು ಹಿಂದೆ ಎಲ್ಲ ನಿಮ್ಮ ಇದ್ರಲ್ಲೆಲ್ಲ ಮಾತಾಡಿದ್ದೆ ಈ ತರ. ಆಮೇಲೆ ನನಗೂ ಒಂದು ಡೌಟ್ ಇತ್ತು, ಇದು ಕಾನಳ್ಳಿ ಕುಳ್ಳ ಅಂತ ಒಂದು, ಕಾನಳ್ಳಿಯಲ್ಲಿ ಫಸ್ಟ್ ಕಾಣಿಸ್ಕೊಂಡ ಆನೆ ಇದು. ಅಲ್ಲೇ ಇದು ಖ್ಯಾತಿ ಅಲ್ಲ, ಇದು ಕುಖ್ಯಾತಿ ಗಳಿಸಿದ್ದಲ್ಲೇ. ಹಂಗಾಗಿ ಇದು ಕಾನಳ್ಳಿ ಕುಳ್ಳೊಂದೇ ಇದಿರ್ಬೋದು ಅಂತ ನಾನು ಸುಮಾರು ಎಲ್ಲ ಫಾರೆಸ್ಟ್ಗಳಿಗೆ ಎಲ್ಲ, ಆಮೇಲೆ ವಿಕ್ರಾಂತ್ ಹಿಡಿದಾಗ್ಲೂ ನಾನು ಸುಮಾರು ಮಾತಾಡಿದ್ದೆ. ಇದಲ್ಲ ಆನೆ, ಇನ್ನು 15 ದಿವಸಕ್ಕೆ ಇಲ್ಲ ತಿಂಗಳಿಗೆ ಇನ್ನು ಸಾಯಿಸ್ತದೆ ಯಾರನ್ನ ಅಂತ ಹೇಳಿದೆ. ಅದು ಹಾಗೆ ಆಯ್ತು, ಸಾಯಿಸ್ತು. ಅದಿರ್ಲಿ, ಮೂಡಿಗೆರೆ ಕಡೆಗೆ ಇದು ಮುಂದುವರಿಯಕ್ಕೆ ಶುರು ಆಯ್ತು. ಆಮೇಲೆ ಅದು ಹಿಂದೆನೆ ನಮ್ಮ ಆರಾಟಿ, ನಮ್ಮ ಸಕಲೇಶ್ಪುರ ಹುಡುಗರು, ಬೇಲೂರು ಹುಡುಗರು, ಮೂಡಿಗೆರೆ ಹುಡುಗರು ಎಲ್ಲ ಬೆನ್ ಬಿದ್ರು. ಅಲ್ಲೊಂದು ಹಳಸೆ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಈ ಕಾನಳ್ಳಿ ಕುಳ್ಳ ಕಾಣಿಸ್ಕೊಂಡ. ಅಲ್ಲಿನೂ ಒಂದ್ ಸ್ವಲ್ಪ ಎಲ್ಲ ನಮ್ಮ ಹುಡುಗರ ಮೇಲೆಲ್ಲ ಶೋ ಮಾಡಿದ. ಅಲ್ಲಿಂದ ಅದಾದ, ಸಾರಿ ಸರ್, ಒಂದ್ ಇಂಟರ್ಫಿಯರ್ ಆಗ್ತೇನೆ. ಲಾರಿನ ನೀವು ಹತ್ಸ್ ಅಂತ ಹೇಳ್ಬಿಡ್ತೀರಾ ಫಾರೆಸ್ಟ್ ಅವ್ರಿಗೆ? ಹೌದು. ಅವಾಗ ಲಾರಿ ಹತ್ತಿಸ್ಬಿಡ್ತಾರ ಸರ್? ಅದು ಲಾರಿ ಹತ್ತಿ ಎಲ್ಲ ಆನೆಗಳನ್ನ ತಂದು ಪೂರ್ತಿ ನಡೆಸಲಿಲ್ಲ. ಎಲ್ಲಿ ಅಲ್ಲಿಂದ ಒಂದು 8 ಕಿಲೋಮೀಟರ್, ಮತ್ತೆ ಕಿಲೋಮೀಟರ್ ನಡೆದಿದ್ದು 20 ಕಿಲೋಮೀಟರ್ ಆಗ್ತಿತ್ತು. ಆಮೇಲೆ ಅಲ್ಲೊಂದು ಬಾಸಾಪುರ, ಕಡವಂತಿ ಬಾಸಾಪುರ ಅಂತಿದೆ, ಅಲ್ಲಿ ನಿಲ್ಸಿ ಎಲ್ಲ ಲಾರಿ ಹತ್ತಿರು ತಂದು ಮತ್ತೆ ಕ್ಯಾಂಪಿಗೆ ಇಳಿಸಿದಾಯ್ತು. ಓಕೆ, ಇದು ನೆಕ್ಸ್ಟ್ ಡೇ. ಆಮೇಲೆ ಏನಾಯ್ತು, ಗುರುವಾರ ರಾತ್ರಿ ಮೂಡಿಗೆರೆ ಟೌನಿಗೆ ಬಂದು ಅಲ್ಲಿ ನಮ್ಮ ಆರ್ಆರ್ಟಿ ಹುಡುಗರನ್ನ ಅಲ್ಲಿ ಸ್ವಲ್ಪ ಕಾರ್ಗಳಿಗೆ ಎಲ್ಲ ಒದ್ದು, ಆಮೇಲೆ ಇವ್ರ ಮೇಲೆಲ್ಲ ಅಟ್ಯಾಕ್ ಮಾಡಕ್ ನೋಡ್ತಾರೆ ಕಾನಳ್ಳಿ ಕುಳ್ಳ. ಅಲ್ಲಿಂದ ಮುಂದೆ ಹೋಗಿ ಮೂಡಿಗೆರೆ ಮತ್ತೆ ಚಿಕ್ಕಮಗಳೂರು ರೋಡ್ ಅಲ್ಲಿ ಒಂದು ಸಿದ್ಧಾರ್ಥ ಸ್ಟ್ಯಾಚ್ಯೂ ಅಂತಿದೆ. ಅಲ್ಲಿಂದ ಮುಂದೆ ಸ್ವಲ್ಪ ಹೋದ್ರೆ ಅಲ್ಲಿ ಲೆಫ್ಟಿಗೆ ಒಂದು ಹಾರ್ಲಗದ್ದೆ ಅಂತ ಒಂದು ಗ್ರಾಮ ಇದೆ. ಆಗ ಅಲ್ಲಿಗೆ ಇದು ಹೋಗಿದೆ ಅಂತ ಆಯ್ತು. ಅಲ್ಲಿ ಹೋಗಿ ಒಂದು ಪಾಳ್ಬಿದ್ದು ಕಾಡಲ್ಲಿ ಆನೆ ಮಲಗಿದೆ ಅಂತ ಎಲ್ಲ ಮಾರಾಟ. ನಾನು ಈ ಕಡೆಯಿಂದ ಹೊರಟು ಹೋಗ್ತಾ ಇರ್ಬೇಕಾದ್ರೆ 9:30 ಆ ಟೈಮಲ್ಲಿ ನನಗೊಂದು ಆನೆ ಹೆಜ್ಜೆ ಸಿಕ್ಕುತ್ತೆ. ಬೆಳಿಗ್ಗೆ ನಾನು ಆ ಸ್ಪಾಟಿಗೆ, ಇನ್ನೇನು ಆ ಕಡೆಯಿಂದ ಆನೆಗಳು ಬಂದು, ಈ ಕಡೆಯಿಂದ ಡಾಕ್ಟರ್ಗಳು ಬಂದ್ರು, ಚೆಟ್ಟಿಯಪ್ಪ ಡಾಕ್ಟರ್ ಬಂದ್ರು. ಈ ಸತಿ ಬೇರೆ ಯಾರು ಇರ್ಲಿಲ್ಲ, ಚೆಟ್ಟಿಯಪ್ಪ ಡಾಕ್ಟರ್ ಮತ್ತೆ ರಂಜನ್, ನಮ್ಮ ದುಬಾರೆ ರಂಜನ್ ಕೊಡಗಿನ ಅವ್ರು ಬಂದಿದ್ರು. ಈ ಆನೆ ಹಿಡಿಯೋ ಉಸ್ತುವಾರಿನ ನಮ್ಮ ಹಾಸನ DF ಕೊಡ್ತಾರೆ. ಆಮೇಲೆ ಏನಾಯ್ತು, ನಾವು 9 ಗಂಟೆಗೆ ಬರ್ತಾ ಇರ್ಬೇಕಾದ್ರೆ ಒಂದು ಚಿಕ್ಕ ಆನೆ ಅಲ್ಲೊಂದು ಬೇಲಿ ಮುರಿದು ಈ ಕಡೆ ಲೆಫ್ಟ್ ಸೈಡಿಗೆ ಹೋಗಿತ್ತು. ನಾವು ಮಾತಾಡಿದ್ವಿ, ಇದೇ ಕಾನಳ್ಳಿ ಕುಳ್ಳ, ಇದು ಇಲ್ಲಿ ಹೋಗಿದೆ, ಇವ್ರು ಅಲ್ಲಿದೆ ಅಲ್ಲ ಅಂತ ಹೇಳ್ತಾ ಇದಾರಲ್ಲ ಅಂತ ಅಂದು ಅಲ್ಲಿಗೆ ಹೋದು. ನಾವು ಇಲ್ಲಿಗೆ ಹೋದ್ರೆ ಆ ಕಾಡೊಳಗೆ ಮದನ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ನಿಂತಾಗ ಹೋಗಿ ಭೀಮಂಗ್ ಇಂಜೆಕ್ಷನ್ ಕೊಟ್ಟನವನು. ಅವನು ಹೇಳ್ದ, ಅಣ್ಣ ಇದ್ರಲ್ಲಿ 2 ಆನೆ ಇದಾವೆ ಅಂತ ಕಾಣ್ತದೆ,
ಒಂದ್ ಆನೆನ ಬೇರೆ ಹುಡುಗರು, ಕಾನಳ್ಳಿ ಕುಳ್ಳನ ಬೇರೆ ಹುಡುಗರು ಇದು ಮಾಡಿದ್ದಾರೆ. ನಾನು ಒಂದು ಆನೆ ಹೋಗಿದ್ದೆ ಒಳಗಡೆ, ಇವನು ಹೋಗದೆ ಕಾಡೊಳಗೆ, ಇವನು ಅವನಿಗೆ ಇರದೆ ಒಂದು 4.25 ಅಡಿ. ಇವನು ಯಾವ ಆನೆ ಮಲಗಿದ್ರು ಅಲ್ಲಿ ಹೋಗಿ ಅದ್ರ ಹಿಂದ್ಗಡೆ ನಿಂತ್ಕೊಂಡು ಇದು ಸೆಲ್ಫಿ ತಕೊಂಡ್ ಬಂದ್ಬಿಡ್ತಾನೆ. ದೊಡ್ಡ ಆನೆ ಮಲಗಿದೆ, ಈ ಆನೆ ಇಲ್ಲಿ ಮಲಗಿದೆ ಅಂತ ಹೇಳ್ತಾರೆ, ನೋಡಿ ಅಲ್ಲೊಂದು ದೊಡ್ಡ ಆನೆ ಇದೆ ಅಂತ. ನಾನು ಆಮೇಲೆ ಅಲ್ಲೆಲ್ಲ ಇವ್ರನ್ನೆಲ್ಲ ಕರೆದು ಕೇಳ್ಬೇಕಾರೆ, ಹೌದು ಇಲ್ಲೊಂದು ಭಾರಿ ದೊಡ್ಡ ಆನೆ ಇದೆ, ಯಾರಿಗೆ ಏನು ಮಾಡಲ್ಲ, ಭೀಮನ್ ತರಾನೇ ಇದೆ ಅಂತ ಹೇಳ್ತಾರೆ. ಆಮೇಲೆ ಅವನು ವಿಡಿಯೋ ಕೊಡ್ತಾನೆ ಹಳೇದೊಂದು, ಅದ್ರಲ್ಲಿ ನೋಡ್ತೀನಿ ಅದು ಭಯಂಕರ ಆನೆ. ನಾನು ಅಷ್ಟೊತ್ತಿಗೆ ಮೆಸೇಜ್ ಮಾಡಿದೆ, ಎಲ್ಲರಿಗೂ ಫೋನ್ ಮಾಡಿದೆ, ಮಾವತರಿಗೆಲ್ಲ, ಇದ್ರೊಳಗೆ ಇನ್ನೊಂದು ಭಾರಿ ದೊಡ್ಡ ಆನೆ ಇದೆ, ಕೇರ್ಫುಲ್ ಆಗಿರಿ, ಒಂಟಿಯಾಗಿ ಆನೆ ತಗೊಂಡು ಬೇಡ, ಎಲ್ಲ ಒಟ್ಟೊಟ್ಟಿಗೆ ಹೋಗ್ಲಿ, ನಾವು ಬರ್ತೀವಿ, ಎಲ್ಲ ಒಟ್ಟಿಗೆ ಹೋಗೋಣ ಅಂತ. ಆಮೇಲೆ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಕಾನಳ್ಳಿ ಕುಳ್ಳ ಇಲ್ಲ, ಚಿಕ್ಲೆ ಇಲ್ಲ. ಅಷ್ಟೊತ್ತಿಗೆ ಅಲ್ಲಿದ್ದ ಆ ಭಾಗದ ರಾಜ ಅವನು. ಆ 15-20 ಕಿಲೋಮೀಟರ್ ಅಂದ್ರೆ ಈ ಆನೆ ಯಾವುದೇ ಕಾರಣದಿಂದ ಚಿಕ್ಕಮಗಳೂರು ಮೂಡಿಗೆರೆ ರೋಡ್ ನ ದಾಟಿರ್ಲಿಲ್ಲ. ಅಲ್ಲಿಂದ ಅವನ್ ಸಾಮ್ರಾಜ್ಯ ಆ ಕಡೆ ಅಂದ್ರೆ ಅಲ್ಲಿ ಒಂದು ಅಲ್ಲಿ ಹೋದ್ರೆ ಬಾಳೆಹೊನ್ನೂರು, ಈ ಸೈಡ್ ಹೋದ್ರೆ ಕುಂದೂರು ಫಾರೆಸ್ಟ್ ಅಂತ ಒಂದು 12,000 ಎಕರೆ ಫಾರೆಸ್ಟ್. ಇನ್ನು ಈ ರೈಟ್ ಸೈಡಿಗೆ ಹೋದ್ರೆ ಮುತ್ತೋಡಿ ತನಕ ಅವನೇ ಅಲ್ಲಿಗೆ ಒಬ್ಬ ರಾಜ. ಅಲ್ಲಿಗೆ ಹೋದ ಕೂಡಲೇ ಅವನಿಗೆ ಆನೆಗಳು ಹೋಗಿದ್ದು ವಾಸನೆ ಶಬ್ದ ಕೇಳಿ ಕೂಡಲೇ ಸೀದಾ ಬಂದು ಕಾಡೊಳಗೆ ನೇರಾಗಿ ಬಂದು ಏಕಲವ್ಯನ ಹತ್ರ ಫೈಟ್ ಮಾಡ್ತಾನೆ. ಎಲ್ಲಿ ಸರ್, ಎಷ್ಟು ಗಂಟೆಗೆ ಇದು ಏಕಲವ್ಯ ಒಟ್ಟಿ ಫೈಟ್ ಆಗಿದ್ದು? ಸುಮಾರು ಒಂದು 10:30-11 ಗಂಟೆಗೆ ಬೆಳಗ್ಗೆ ಏಕಲವ್ಯನ ಮೇಲೆ ಫೈಟ್ ಮಾಡ್ತಾನೆ. ಏಕಲವ್ಯನ ಮೇಲೆ ಒಬ್ಬ ಭದ್ರದ ವೈಲ್ಡ್ ಲೈಫ್ ಡಾಕ್ಟರ್, ಅವ್ರ ಹತ್ರನೂ ಒಂದು ರೈಫಲ್ ಇರ್ತದೆ ಡಾಟ್ ಮಾಡಕ್ಕೆ, ತೆಗೆದು ಹೊಡಿತಾರೆ, ಅದು ಎಲ್ಲೋ ಒಂದು ಹೋಗ್ತದೆ ಕಡ್ಡಿಗ ಮರಕ್ಕ ತಗಲಿ, ಅದು ಬೀಳಲ್ಲ. ಆಮೇಲೆ ಏಕಲವ್ಯನ ಹತ್ರ ಫೈಟ್ ಮಾಡಿ ಅಲ್ಲಿಂದ ವಾಪಸ್ ಹೋಗ್ತಾನೆ. ನಾವು ಅದನ್ನ ಹಿಂಬಾಲಿಸ್ತು. ಆದ್ರೆ ಏಕಲವ್ಯ ಹೆದರ್ಲಿಲ್ಲ. ಏಕಲವ್ಯನ ಸಾಹಸ ಧೈರ್ಯ ಎಲ್ಲ ನೋಡಿದ್ರೆ ಅವನು ಇನ್ನು ಮುಂದೆ ಅಭಿಮನ್ಯುವನ ಜಾಗಕ್ಕೆ ಬರ್ತಾನೆ ಅನಿಸ್ತದ ನನಗೆ. ಇರ್ಲಿ, ಆಮೇಲೆ ನಾವು ಅಲ್ಲಿ ಭಯಂಕರ ಇಳಿಜಾರು, ಎತ್ತರ, ತಗ್ಗು ಎಲ್ಲಾನು ಈ ಆನೆ ಏನಾಯ್ತು ಅಂತ ಹೋಗ್ತಾ ಇರ್ಬೇಕಾದ್ರೆ ಅದಲ್ಲೊಂದು ವಿ ಶೇಪ್ ಒಂಥರ ಕಾಫಿ ತೋಟ ಇರುತ್ತೆ. ವಿ ಶೇಪ್ ಅಂದ್ರೆ ಮಧ್ಯ ಒಂದು ಚಿಕ್ಕ ನೀರು ಹರಿತಾ ಇರ್ತದೆ. ಆ ಸೈಡು ಎತ್ತರ, ಈ ಸೈಡು ಎತ್ತರ. ಅಲ್ಲಿ ನಾವು ಈ ಭಾಗದಲ್ಲಿ ಇರ್ಬೇಕಾದ್ರೆ ಬಲಭಾಗದಲ್ಲಿ ಎಡದೇ ಭಾಗದಲ್ಲಿ ಆನೆ ಕಾಣಿಸ್ಕೊಂಡದ್ ನಮ್ಗೆ. ನಮ್ಮ 3 ಆನೆಗಳನ್ನು ದುರುಗುಟ್ಟು ನೋಡ್ತಾ ಇರ್ತದೆ. ನಾವು ಆನೆ ನೋಡಿದ್ವು, ಅದು ನಮ್ಮ ಕಂಜನ್ನ ಆನೆ ಅಷ್ಟೇ ಎತ್ತರ ಏನೇ ಇದೆ, ಅಷ್ಟೇ ದಪ್ಪ ಇದೆ, ಕೋರೆ ಇನ್ನೂ ಉದ್ದ ಇದೆ. ಆಮೇಲೆ ಅವೇನು ಹೆದರ್ಲಿಲ್ಲ, ತಿರುಗಿ ನಿಂತ್ಕೊಂಡು ನೋಡ್ತಾ ನಮ್ಮ ಕಡೆ ಒಂಥರ ಕೃಷಿ ನೋಡಕ್ ಶುರು ಆಯ್ತು. ಆಮೇಲೆ ಹೋಗಿ ಅದೇ ಕಾಡೊಳಗೆ ಹೋಯ್ತು. ಆಮೇಲೆ ನಾನು ಅದಕ್ಕಿಂತ ಮೊದಲೇ ಹೇಳಿದ್ದೆ, ನೋಡಿ ಸುಮ್ಮನೆ ಹೋಗಿ ಕಾಡೊಳಗೆ ನುಗ್ಗಿ ಹಿಂದೆ ನಾವು ಅರ್ಜುನನ ಕಳ್ಕೊಂಡಿವಿ. ಈ ಭಾಗದ ಇದು ಭಾರಿ ದೊಡ್ಡ ಆನೆ, ಅಟ್ಯಾಕ್ ಮಾಡೋ ಚಾನ್ಸ್ ಉಂಟು. ಮತ್ತೆ ಅದಕ್ಕೆ ಆಯಕಟ್ಟಿನ ಜಾಗಗಳು ಗೊತ್ತು ಕಾಡೊಳಗೆ. ಅದು ಈ ಕಾಡೊಳಗೆ ವಾಸ ಮಾಡ ಆನೆ. ನಾವು ಒಟ್ಟಾರೆ ಕಣ್ಣಿಗೆ ಬಟ್ಟೆ ಕಟ್ಟಿದಂಗೆ ಒಂಥರ ಬ್ಲೈಂಡ್ ಆಗಿ ಹೋಗ್ತಾ ಇದೀವಿ, ನಮಗ್ ಗೊತ್ತಿಲ್ಲ. ಅದು ಎಲ್ಲಾರು ಆಯಕಟ್ಟಿನ ಜಾಗದಲ್ಲಿ ನಿಂತು ಅಟ್ಯಾಕ್ ಮಾಡ್ಬೋದು, ಬೇಡ ಅಂತ ಹೇಳಿದೆ. ರಂಜನ್ ನಮ್ಮ ಇವ್ರು ದುಬಾರೆ ಅವರು ಹೇಳಿದ್ರು, ನಾವು ಕಾನಳ್ಳಿ ಕುಳ್ಳ ಚಿಕ್ಕ ಆನೆ, ಕಾನಳ್ಳಿ ಕುಳ್ಳ ಏನಿದ್ರು 6 ಅಡಿ ಹೈಟ್ ಇರ್ಬೋದು, ಒಂದು 13-14 ವರ್ಷದ ಆನೆ. ಇದನ್ನ ಬೇಡ, ಕ್ಯಾನ್ಸಲ್ ಮಾಡೋಣ, ಮತ್ತೆ ನಾಳೆ ಏನಾರ ಆಗ್ಬೋದು ಅಂತ ಕ್ಯಾನ್ಸಲ್ ಮಾಡಾಯ್ತು. ಇದು ಮತ್ತೆ ಅದು ಶನಿವಾರ. ಮತ್ತೆ ಭಾನುವಾರ ಹೋದು, ಸಂಡೇ ರಜಾ ಏನಿಲ್ಲ, ಭಾನುವಾರ ಭಾನುವಾರ ಹೋಗಿ ಕಾನಳ್ಳಿ ಕುಳ್ಳನ ಬೆಳಗಿಂದ ಸಾಯಂಕಾಲದವರೆಗೆ ಹುಡುಕಿದ್ರು. ಅಷ್ಟೊತ್ತಿಗೆ ಏನಾಯ್ತು, ನಮ್ಮ ಬೀಟಮ್ಮ, ಒರಿಜಿನಲ್ ಬೀಟಮ್ಮ ಉಂಟಲ್ಲ, ಬೀಟಮ್ಮನ ಜೊತೆ ಹೋದವ್ರು ಇದ್ರಲ್ಲ, 3 ತಿಂಗಳವರು, 6 ತಿಂಗಳವರು, 1 ವರ್ಷದವರು, 15 ವರ್ಷದವರು ಎಲ್ಲ 22 ಆನೆ ವಾಪಸ್ ಅಲ್ಲಿಂದ ಹೊರಟು ನಮ್ಮ ಆ ಸಾಕಿದ ಆನೆ ಅಲ್ಲಿ ಕಟ್ಟಿದ್ವಲ್ಲ ಆಸ್ಮೇಲಿಗೋ ಇಲ್ಲ ಅಲ್ಲಿ ಏನೋ ಅವತ್ತು ಇಂಥದ್ದು ಆನೆ ಓಡ್ಸೋಕ್ ಹೋಗಿ ಏನೋ ಆಗಿದೆ ಅದು ಕಾಡೊಳಗೆ. ವಾಪಸ್ ಬಂದು ಹಾಂದಿ ಅಂತ ಅಲ್ಲಿ ಏನ್ ಇವತ್ತು ಆನೆ ಹಿಡ್ದವಲ್ಲ ಅಲ್ಲಿ ಚಿಕ್ಕಮಗಳೂರು ಮೂಡಿಗೆರೆ ಭಾಗದ ರೋಡ್ ಅನ್ನು ದಾಟಿ ಅಲ್ಲಿಂದ ಮುಂದೆ ಹೋಗಿ ಮೂಡಿಗೆರೆ ತಾಲೂಕಿನ ನಂದೀಪುರ ಅನ್ನೋ ಒಂದು ಕಾಡಲ್ಲಿ ಸೇರ್ಕೊಂಡಿದ್ವಿ. ಬೀಟಮ್ಮ ತಂಡ ಮಾಡಿದ್ದು. ಇನ್ನು ಇದು ಬಹುಶಃ ಬೀಟಮ್ಮನ ಜೊತೆ ಸೇರ್ಕೊಂಡಿರ್ಬೋದು ಆ ಟೀಮಿಗೆ ಅಂತ ಹೇಳ್ಕೊಂಡು ನಾನು ಹೋಗಿದ್ದೆ. ನಾನು ಹೋಗಿ ಒಂದು 2 ಗಂಟೆಯಲ್ಲಿ ಹೋದಾಗ ಎಲ್ಲ ಬೀಟಮ್ಮನ ಕಡೆ ಎಲ್ಲ, ಬೀಟಮ್ಮ ಅಜ್ಜಿ ಅಲ್ಲ,
ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲ ಇದ್ರು. 1-2-3 ಜನ ನೋಡ್ಕೊಂಡು ಸೀದಾ ಬಂದೆ. ಅಷ್ಟೊತ್ತಿಗೆ ಏನಾಯ್ತು, ಇವತ್ತು ಬೆಳಿಗ್ಗೆ ಅಲ್ಲೊಂದು ಹಾಂದಿ ಅಂತ ಒಂದು ಊರಿದೆ, ಅಲ್ಲಿ ಒಂದು ಆನೆ ನಿಂತಿದೆ ಅಂತ ಶಬ್ದ ಇದು ಬಂತು, ಅಂದ್ರೆ ಸುದ್ದಿ ಬಂತು. ನಮ್ಮ ಮಾವುತರುಗಳು ಎಲ್ಲ ಹೋದ್ರು. ಅದ್ರಲ್ಲಿ ಈರಣ್ಣ ಅಂತ ಒಬ್ಬ ಮಾವುತ ಕಡೆ ಇವರು ಒಬ್ರು ಇದಾರೆ, ಮೋಹನ್. ಇವರು ಹೆಜ್ಜೆ ಎಲ್ಲ ನೋಡೋದ್ರಲ್ಲಿ ಭಾರಿ ಹುಷಾರು. ಅದ್ರ ಜೊತೆಗೆ ಒಬ್ಬ ರಂಜನ್ ಅಂತ ಒಬ್ಬ ಹುಡುಗ ಹೋಗ್ತಾನೆ. ಜೊತೆಗೆ ಆಲ್ದೂರು ವಲಯಕ್ಕೆ ಸೇರಿದ್ದು. ಅಲ್ಲಿ ಹೋದಾಗ ಅದು ಕಾನಳ್ಳಿ ಕುಳ್ಳ ಅಂತ ಗೊತ್ತಾಗ್ತದೆ. ಇದ್ದಕ್ಕಿದ್ದಂಗೆ ಕಾನಳ್ಳಿ ಕುಳ್ಳ ಅಟ್ಯಾಕ್ ಮಾಡಕ್ ಬರ್ತಾನೆ ಇವತ್ತು ಬೆಳಿಗ್ಗೆ. ಅದು ಇವರು ಬದುಕಿರೋದೇ ಹೆಚ್ಚು. ಇವರು ಓಡ್ತಾರೆ. ಅಲ್ಲೊಬ್ಬ ರಂಜನ್ ಅನ್ನೋ ಹುಡುಗನ 200 ಮೀಟರ್ ದೂರ ಟಿಸ್ಕೊಂಡ್ ಬರ್ತದೆ. ಆಮೇಲೆ ಉಳಿದವರು ಈರಣ್ಣ ಮಹಾನ್ ಹುಷಾರು. ಈರಣ್ಣ ನಡ್ಕ ಹೋಗ್ತಾ ಇದ್ರೆ ಒಂದು ಚಿಕ್ಕ ಶಬ್ದನೂ ಆಗಲ್ಲ. ಆ ತರ ಕಾಡೊಳಗೆ ನಡೆಯ ಈರಣ್ಣನು ಓಡೋಗಿ ಎಲ್ಲೋ ಒಂದು ಕಾಫಿ ಗಿಡ ಸ್ಥಳದಲ್ಲಿ ಮಲ್ಕೆದ್ದು ತಪ್ಪಿಸ್ಕೊಂಡು ಓಡಿ ಬಂದ್ಬಿಡ್ತಾರೆ ಓಡಕ್ಕಾಗ್ದಲೆ. ಆಮೇಲೆ ನಮ್ಗೆಲ್ಲ ಸುದ್ದಿ ಬಂತು, ನಾವು ಎಲ್ಲ ಹೋದು ಎಲ್ಲ ಆಯ್ತು. ಆನೆ ಅಲ್ಲಿಂದ ಎಲ್ಲ ಅಟ್ಟೆ ಹಚ್ಚಿ ಒಂದ್ ಕಡೆ ಹೋಗಿ ಮಲಗಿರ್ತದೆ. ಡಾಕ್ಟರ್ಗಳಿಲ್ಲ. ನಿನ್ನೆ ರಾತ್ರಿನೇ ಅವರು ಚಿಟಿಯಪ್ಪ ಡಾಕ್ಟ್ರು ಮತ್ತೆ ರಂಜನ್ ಊರಿಗೆ ಹೋಗ್ಬಿಟ್ರು. ಯಾವ ಡಾಕ್ಟ್ರು ಇಲ್ಲ, ಏನು ಇಲ್ಲ. ಆನೆ ನಮ್ಮಲ್ಲಿಂದ 100-200 ಮೀಟರ್ ದೂರದಲ್ಲಿ ಆನೆ ಇದೆ. ಇಡೀ ಸುತ್ತಮುತ್ತ ಎಲ್ಲ ETF ಹುಡುಗರಿದ್ದಾರೆ. ನಾವು ಎಲ್ಲ ಸುತ್ತ ಬಂದು, ಆದ್ರೆ ಇದು ಮೊದ್ಲೇ ಹುಚ್ಚಾನೆ ಅಷ್ಟೇ ಅಲ್ಲ, ಒಂದು ಆನೆಗಳಲ್ಲಿ ಈ 14, 15, 16, 18 ವರ್ಷದ ಆನೆಗಳು ಭಾರಿ ಸ್ಪೀಡ್ ಬರ್ತವೆ ಕಾಡೊಳಗೆ ಕಾಫಿ ತಪ್ಪದಲ್ಲಿ. ಯಾಕಂದ್ರೆ ಕೋರೆಗಳು ಉದ್ದ ಇರಲ್ಲ, ಅವು ಕುಳ್ಳ ಬೇರೆ ಇರ್ತಾವಲ್ಲ, ಅಂದ್ರೆ ಎತ್ತರ ಇರಲ್ಲ. ದೊಡ್ಡ ಸಲಗ ಅಷ್ಟು ಸ್ಪೀಡಲ್ಲಿ ಬರಲ್ಲ. ಸಲಗಿಗೆ ಇನ್ನೊಂದು ಹೆದರಿಕೆ. ಈಗ ಗಂಡಾನೆಗಳಿಗೆ ಸಲಗ ಆನೆಗಳಿಗೆ ಒಂದು ಹೆದರಿಕೆ ಇರುತ್ತೆ. ಅವು ಕೋರೆಗಳನ್ನ ಭಾರಿ ಕೇರ್ ಮಾಡ್ತವೆ. ಎಲ್ಲಾರ ಮರಕ್ಕೆ ತಗಲಿ ಮುರಿದೋದ್ರೆ ಅಂತ ಹೇಳಿ ಅವು ಸ್ಪೀಡು ಕಡಿಮೆ, ಮರಗಳನ್ನೆಲ್ಲ ತಪ್ಪಿಸಿ ಬರಕ್ಕೆ. ಆದ್ರೆ ಈ ಆನೆಗಳು ಆಗಲ್ಲ. ಏನಾದ ಹೊಟ್ಟೆಗೆ ಗುದ್ದಿರಿ ನಮ್ ಬೇರೆಗಳು ಹೊರಡೋದು, ಆ ತರ ಕೋರೆ ಅದಕ್ಕೆ. 5G ಮತ್ತೆ ಇದು ಮೊದ್ಲೇ ತರ್ಲೆ ಆನೆ ಅಲ್ಲ, ಇದ್ರ ಕೋರೆಗಳನ್ನೆಲ್ಲ ತೆಗೆದು ಕಲ್ಲಿಗೆ ಮರಕ್ಕೆ ಎಲ್ಲ ತಿಕ್ಕಿ ಬೆಳ್ಳು ಮಾಡಿ ಚೂಪು ಮಾಡ್ಕೊಂಡಿತ್ತು. ನಾನು ಇವತ್ತು ನೋಡಿದ್ನಲ್ಲ. ಅದನ್ನೇನ ನಮ್ಗೆ ಗುದ್ದಿದ್ರೆ, ನಮ್ಮ ಹೊಟ್ಟೆ ಗುದ್ದಿದ್ರೆ ನಮ್ ಬೆನ್ನಲ್ಲೇ ಇಷ್ಟೊತ್ತಿಗೆ ಡಾಕ್ಟರ್ ಬರ್ತಾರೆ, ಮೈಸೂರಿಂದ ಬರ್ತಾರೆ ಅಂತ. ಆಯ್ತು ಟೈಮ್ ಸಮಯ ಯಾರನ್ನು ಕಾಯಲ್ಲ. ಅದ್ರ ಪಾಡಿಗೆ ಅದು ಹೋಗ್ತಾ ಇತ್ತು ಸಮಯ. 3:30 ಗಂಟೆ. ಯಾವಾಗ ಆನೆಗಳು ನಿದ್ದೆಯಿಂದ ಇದ್ದು ಹೊರಡ ಟೈಮಿಗೆ ಕರೆಕ್ಟ್ ಆಗಿ ಆನೆ ಅಲ್ಲಿ ಸುತ್ತಮುತ್ತ ಇದ್ದ ETF ಹುಡುಗರು, ಫಾರೆಸ್ಟ್ಗಳು ಒಂದು 50-60 ಜನ ಕಣ್ ತಪ್ಪಿಸಿ ಹೈವೇಗೆ ದಾಟಿ ಅಲ್ಲಿಂದ ಲೆಫ್ಟಿಗೆ ಹೋಗಿ ಮತ್ತೊಂದು ಭಾಗಕ್ಕೆ ಹೋಯ್ತು. ಅಷ್ಟೊತ್ತಿಗೆ ನಾವು ಎಲ್ಲ ಓಡೋಗಿ ಎಲ್ಲ ಇದು ಮಾಡಿ ನೋಡ್ಬೇಕಾದ್ರೆ ಒಂದ್ ಕಡೆ ಆನೆ ನಿಂತಿತ್ತು, ಒಂದು ಅಡಿಕೆ ತೋಟದಲ್ಲಿ ನಿಂತು. ಅದಕ್ಕಾಗ್ಲೇ ಸಿಗ್ನಲ್ ಬಂದಾಗಿತ್ತು ಬೀಟಮ್ಮ ಅಜ್ಜಿ ಕಡೆಯಿಂದ ನಾವ್ ಇಂತಲ್ಲಿದೀವಿ ಅಂತ. ಆ ಜಾಗಕ್ಕೆ ಹೋಗಕ್ಕೆ ಇದಕ್ಕೆ ಆ ರೋಡು ಹೈವೇ ದಾಟ್ಬೇಕಿತ್ತು, ಮೂಡಿಗೆರೆ ಹೈವೇನ. 4:30 ಆಯ್ತು. 4:45 ಗಂಟೆ ಮೇಲೆ ಆಮೇಲೆ ಅಷ್ಟೊತ್ತಿಗೆ ರಂಜನ್ ಮತ್ತೆ ನಮ್ಮ ಮೈಸೂರಿಂದ ಒಬ್ರು ವೈಲ್ಡ್ ಲೈಫ್ ಡಾಕ್ಟ್ರು ಇಬ್ರು ಬಂದ್ರು. ಅದೇನಾಯ್ತು, ಬಂದು ಹೈವೇ ಸೈಡಿಗೆ ಬಂದು ನಿಂತ್ಕೊಂಡ್ಬಿಟ್ಟು ಅದಕ್ಕೆ ಈ 2 ಕಡೆಯಿಂದ ದಾಳಿ ಮಾಡಕ್ ಒಂದು ಪ್ಲಾನ್ ಮಾಡಿ, ಆ ಕಡೆಯಿಂದ ನಾನು ಈ ಕಡೆಯಿಂದ 2 ಆನೆ ತಗೊಂಡು, ಒಂದು ಧನಂಜಯ ಇನ್ನೊಂದು ಮಹೇಂದ್ರ ತಗೊಂಡು ನಾನು ಈ ಕಡೆಯಿಂದ ಹೈವೇ ಕಡೆಯಿಂದ ಹೊರಟೆ. ಆ ಕಡೆಯಿಂದ ಇವರು ರಂಜನ್ ಒಂದು ಏಕಲವ್ಯನ ಮೇಲೆ ಕುತ್ಕೊಂಡು ಇನ್ನೊಂದು ಆನೆ. ಅಷ್ಟೊತ್ತಿಗೆ ಏನಾಯ್ತು, ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೆ ಆ ಕಡೆಯಿಂದ ಇವ್ರು ಬಂದು ಡಾಕ್ ಮಾಡಿ ರಂಜನ್ ಆನೆ ಓಡಕ್ ಶುರು ಮಾಡ್ತಾ. ಅಂದ್ರೆ ಮತ್ತೆ ಇಲ್ಲಿ ಇಂತ ಆನೆ ಹಿಡಿಯೋದು, ಇಂತ ಇಷ್ಟು ವ್ಯವಸ್ಥೆ ಇಲ್ದಲೆ, ಡಾಕ್ಟರ್ ಇಲ್ದಲೆ, ಮೆಡಿಸನ್ ಇಲ್ದಲೆ ಒಂದು ಆನೆ ಹಿಡಿಯೋ ಕಾರ್ಯಕ್ರಮ ನನ್ನ ಜೀವನದಲ್ಲಿ, ನನ್ನ 25 ವರ್ಷದ ಆನೆ ಹಿಡಿಯೋ ನಾನು ನೋಡ್ಲೇ ಇಲ್ಲ. ಫಸ್ಟ್ ಆನೆ ಸೈಟ್ ಆಯ್ತು, ಡಾಕ್ಟರ್ ಇಲ್ಲ. ಆಮೇಲೆ ನೋಡಿದೆ ಆನೆ ಹೊಡೆದಾಯ್ತು. ಆನೆ ಅದು ಮೊದ್ಲೇ ಅದು ತರ್ಲೆ ಆನೆ. ಅದಕ್ಕಿಂತ ನಮ್ಮ ಹುಡುಗರನ್ನೆಲ್ಲ ಮತ್ತೆ ಅಟ್ಟಾಡಿಸ್ತು. ಎಲ್ಲ ಓಡೋಗಿ ಮರ ಹತ್ತಿ, ಕೆಲವರೆಲ್ಲ ಹೋಗಿ ಎಲ್ಲೆಲ್ಲ ಓಡಿದ್ರು. ಇದಕ್ಕೊಂಥರ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋದು ಅಂದ್ರೆ ಇದಕ್ಕೆ ಬಾರಿ ಖುಷಿ. ಆಮೇಲೆ ಏನಾಯ್ತು, ಆನೆ ಫಾಲೋ ಮಾಡಕ್ ಶುರು ಮಾಡಿದ್ವು. ನಾವು ಓದು ನಾನು ಆನೆ ಹಿಂದಿದ್ದೆ, ನಮ್ ಕಡೆ ಹುಡುಗರು ಇದ್ರು. ಆನೆಗಳು ಆ ಕೆಸರು ಒಳಗೆಲ್ಲ ಓಡಿದ್ವು. ಅಷ್ಟೊತ್ತಿಗೆ ನಮ್ಗಿಂತ ಇವರು ಏಕಲವ್ಯನಿಂದ ಅದನ್ನ ಫಾಲೋ ಮಾಡಕ್ ಶುರು ಮಾಡಿದ್ರು. ಸುಮಾರು 1.5 ಕಿಲೋಮೀಟರ್ ದೂರ ಓಡಿ ಮತ್ತೆ ಹೈವೇನ 2 ಸರಿ ದಾಟಿ ಅಲ್ಲಿ ಹೋಗಿ ಒಂದ್ ಕಡೆ ನಿಂತಿತ್ತು. ಎಲ್ಲ ಹೋಗಿ ಕವರ್ ಮಾಡಿದ್ದು. ಆನೆಗೇನು ವೇಲದಿನ್ ಹೊಡೆದ್ರಿಂದ ಆನೆ ಏನು ಬೀಳ್ತಿರ್ಲಿಲ್ಲ, ಅಲ್ಲಿ ತರಲೆ ಮಾಡ್ತಿತ್ತು. ಜೊತೆಗೆ ಫಸ್ಟು
ಅಲ್ಲೋಗಿ 3, 4, 5, 6 ಆನೆಗಳು ಸುತ್ತುವರಿಸಿ ಅದು ಕಾಲಿಗೆಲ್ಲ ಹಗ್ಗ ಕಟ್ಟಿ ಆಮೇಲೆ ಅಲ್ಲೂ ಒಂದ್ ಸ್ವಲ್ಪ ಕಿತಪತಿ ಮಾಡ್ತು. ಆಮೇಲೆ ಅಷ್ಟೊತ್ತಿಗೆ ಏಕಲವ್ಯನೇನ ಒಂದೇಟು ಬಿಡ್ದು ಬಾಯಿ ಮುಚ್ಕೊಂಡು ಸುಮ್ಮನೆ ಇತ್ತು ಅಷ್ಟವರೆಗೂ ಒಂಥರ ಅದು ಇದು ಶೋ ಮಾಡೋದಿತ್ತು. ಯಾವಾಗ ಹೊಡೆದಕ್ಕೂಳೆ ಇದು ಹೆದರಿಕೆ ಶುರುವಾಯ್ತು. ಆಮೇಲೆ ಲಾರಿಗೆ ಹತ್ತಿ ಅದಕ್ಕೆ ಒಂದು ರೆಡ್ ಕಲರ್ ಹಾಕಿ ಕಾಡ್ತಾ ಇದ್ರು ಭದ್ರಕ್ ಬಿಡೋದು ಅಂತ. ಈಗ ಭದ್ರಕ್ ಬಿಡಕ್ಕೆ ಹತ್ರ ಅದು ಭದ್ರ, ಆದ್ರೆ 2 ತಿಂಗಳು ಲೆಕ್ಕ ಹಾಕಿ ಇಟ್ಕೊಂಡಿರಿ. ಭದ್ರಕ್ ಬಿಟ್ಟಿದ್ರು ಮತ್ತೆ ಕಾನಹಳ್ಳಿ ಕೂಡ ವಾಪಸ್ ಬರ್ತಾನೆ. ವಾಪಸ್ ಮತ್ತೆ ಕಾನಹಳ್ಳಿಗೆ ಬರ್ತಾನೆ.